ಸರ್ ನಮಸ್ತೆ. ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ಮಾಲಿಂಗಪ್ಪ ಸರ್. ಮಾಲಿಂಗಪ್ಪ ಅಂತ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್ ತಮ್ಮ ಹೆಸರು? ಕಮಲಮ್ಮ. ಕಮಲಮ್ಮ ಅಂತ. ಮೇಡಮ್ ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋದು ಮೇಡಮ್? ನಾದೂರ್ ಪಂಚಾಯತಿ. ನಾದೂರ್ ಪಂಚಾಯತಿಯಿಂದ ಗೆದ್ದಿದ್ದೀರಾ ಸರ್? ಇದೇ ಮೊದಲನೇ ಬಾರಿನ ಸರ್ ಮೇಡಮ್ ಅವ್ರ ಎಲೆಕ್ಷನ್ ನಿಂತು? ಹೌದು ಸರ್. ಇದೆ ಸರ್. ಇದೇ ಮೊದಲನೇ ಬಾರಿ. ಮೇಡಮ್ ಮೊದಲನೇ ಬಾರಿನೇ ನಿಂತು ಗೆದ್ದಿದ್ದೀರಾ, ಹೇಗೆ ಅನ್ನಿಸ್ತಿದೆ ರಾಜಕೀಯ? ಚೆನ್ನಾಗಿದೆ ಅನಿಸ್ತೀವಿ. ಚೆನ್ನಾಗಿದೆ ಅಂತ ಸರ್. ಮೇಡಮ್ ಅವರು ಒಬ್ಬ ಗೃಹಿಣಿ ಆಗಿದ್ದಂಥವ್ರನ್ನ ರಾಜಕೀಯಕ್ಕೆ ತರಬೇಕು ಅನ್ನೋದಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯಕ್ಕೆ ಬರೋದಕ್ಕೆ ಕಾರಣ? ನಾವೇನೋ ಒಂದು ಸಾಧನೆ ಮಾಡ್ಬೇಕಂತ ಸರ್. ಒಂದು ಜನಪರ ಕೆಲಸ ಮಾಡಬೇಕು, ಪ್ರತಿನಿಧಿಯಾಗಿ ಏನೋ ಒಂದು ಉತ್ತಮವಾದ ಕೆಲಸ ಮಾಡ್ಬೇಕಂತ. ಒಟ್ಟಿನಲ್ಲಿ ಒಂದು ಊರ ಅಭಿವೃದ್ಧಿಗೋಸ್ಕರ ರಾಜಕೀಯಕ್ಕೆ ಬಂದಿದ್ದೀರಾ? ಹೌದು ಸರ್. ಓಕೆ ಸರ್. ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮೂರಲ್ಲಿ ಏನೆಲ್ಲ ತೊಂದರೆಗಳಿತ್ತು ಸರ್? ಸ್ವಲ್ಪ ತೊಂದರೆ ಇದೆ ಸರ್. ರೋಡಿನ ಸಮಸ್ಯೆ ಇತ್ತು, ಚರಂಡಿ ಸಮಸ್ಯೆ ಇತ್ತು, ಸ್ವಲ್ಪ ಉತ್ತಮ ಆಯಿತು. ಈಗ ಮೇಡಮ್ ಈಗ ನೀವು ಗೆದ್ದು 4 ವರ್ಷ ಅಧಿಕಾರಗಳಾಗಿದೆ ನಿಮ್ಮದು. ಹೌದು ಸರ್. ಈ 4 ವರ್ಷ ಅಧಿಕಾರದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ ಮೇಡಮ್ ನಿಮ್ಮೂರಿಗೋಸ್ಕರ? ರೋಡು ಚರಂಡಿ ಎಲ್ಲ ಮಾಡಿಸಿದ್ದೀವಿ ಸರ್. ರೋಡು ಚರಂಡಿ ಎಲ್ಲ ಮಾಡಿದ್ದೀರಾ? ನೀರಿನ ತೊಟ್ಟಿ, ಲೈಟಿಂಗ್ ಸಂಸ್ಥೆ ಎಲ್ಲ ಮಾಡಿಸಿದ್ದೀವಿ ಸರ್. ಒಟ್ಟಿನಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿಕೊಟ್ಟಿದ್ದೀರಾ ಸರ್? ಮಾಡ್ಕೊಟ್ಟಿದ್ದೀವಿ ಸರ್. ಸರ್ ಇನ್ನೂ 1 ವರ್ಷ ಅಧಿಕಾರ ಅವಧಿ ಇದೆ ನಿಮಗೆ. ಈ 1 ವರ್ಷ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಊರಲ್ಲಿ? ಏನು ಸರ್ಕಾರದಿಂದ ಏನೇನು ಬರ್ತೈತೆ ಅದು ಸಾಧ್ಯವಾದಷ್ಟು ಮಾಡ್ಕೊಡ್ಬೇಕು ಅಂತ ಇದ್ದೀವಿ ಸರ್. ಒಟ್ಟಿನಲ್ಲಿ ಏನೇ ಬಂದ್ರೂ ಅದನ್ನು ಜನರಿಗೆ ಮಾಡ್ಕೊಡ್ಬೇಕು ಅಂತ ಹೇಳಿ. ಓಕೆ ಸರ್. ತಮಗೆ ರಾಜಕೀಯದಲ್ಲಿ ಗುರುಗಳು ಅಥವಾ ಸ್ಫೂರ್ತಿ ಅಂತ ಹೇಳಿ ಯಾರು ಇದ್ದಾರಾ ಸರ್? ಗುರುಗಳು ಅಂತಂದ್ರೆ ಏನಂತ JDS ನಾವೆಲ್ಲ ಇದ್ದೀವಿ. ಹಾಂ ಸರ್. ಹೌದು ಸರ್. ಇಷ್ಟಪಡೋದು. ಓಕೆ ಸರ್. ಸರ್ ನಿಮ್ಮ ಕುಟುಂಬದಲ್ಲಿ ನೀವೇ ಮೊದಲನೇವರ ರಾಜಕೀಯಕ್ಕೆ ಅಥವಾ ಮುಂಚೆ ಯಾರು ಇದ್ದೀರಾ ಸರ್? ಇಲ್ಲ ಸರ್, ಮೊದಲಿದ್ದಾರೆ. ನೀವೇ ಮೊದಲಿದ್ದಾರೆ ಸರ್. ನಿಮಗೆ ಈ ಒಂದು ಸ್ಥಾನಕ್ಕೆ ಬರಬೇಕು ಅಂದರೆ ಓಟ್ ಹಾಕಿ ಗೆಲ್ಸಿರೋಂಥ ಮತದಾರರ ಕಾರಣ ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ನಮ್ಮನ್ನು ಗೆಲ್ಸಿದ್ದಕ್ಕೆ ಎಲ್ಲ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಮೇಡಮ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಅಷ್ಟೇ ಸರ್, ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್. ಇದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ನಿಮ್ಮ ಕಡೆಯಿಂದ ಆಗ್ತಾ ಇರಲಿ. ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.